ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾನು ಆರಾಮಿದ್ದೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಲೇಟ್ ಆತ್ರಿ. ಈಗ ಸದ್ಯ ನಾಷ್ಟ ಮಾಡತ್ತೀನಿ. ಏನಂತಂದ್ರೆ ತಾಲಿಪಟ್ಟಿ ಮಾಡತ್ತೇನೆ ರೀ. ತಾಲಿಪಟ್ಟಿಗಾಗಿ ಉಳ್ಳಾಗಡ್ಡಿ ಇದು ಎಲ್ಲ ಏನೇನು ಬೇಕಿತ್ತಲ್ರಿ ಅದನ್ನೆಲ್ಲ ಸ್ವಲ್ಪ ಬೇವಿಸ್ಕೊಂಡು ಆಮೇಲೆ ಹಿಟ್ಟು ಒಳಗೆ ಹಾಕಿ ಕಲಿಸ್ಕೊತೇನೆ ರೀ. ಯಾಕಂದ್ರೆ ಮಸ್ತ್ ಬೇವಿತಾವ್ರಿ. ಆಮೇಲೆ ತಾಲಿಪಟ್ಟಿ ಟೇಸ್ಟ್ ಬರ್ತಾವೆ. ಹಂಗೆ ಹಾಕಿದ್ರೆ ಸ್ವಲ್ಪ ಹಸಿ ಹಸಿ ಅಕ್ಕವ್ರಿ. ಅವು ಎಲ್ಲ ಉಳ್ಳಾಗಡ್ಡಿ ಅದು ಕರೆಕ್ಟಾಗಿ ಬೇವಿದಿಲ್ಲ. ಅದಕ್ಕಾಗಿ ಪೈಲಾನ ಬೇವಿಸ್ಕೊಂಡು ಹಿಟ್ಟು ನಾದಿ ಹಿಂಗೆ ನೆನೆ ಹಾಕಿಡ್ತೇನೆ ರೀ ನಾನು. ಇದು ನೆನಿತ್ತಂದ್ರೆ ಒಂದು 10 ನಿಮಿಷ ನೆನೆ ಹಾಕಿಟ್ಕಾರ ನೆನೆದಿಂದ ಎಣ್ಣೆ ಹಚ್ಚಿ ಒಂದು ಹಾಳೆ ಮೇಲೆ ಕೈಲೇ ಆದ್ರೂ ನೀವು ತಟ್ಬೋದು, ಇಲ್ಲ ಅಂದ್ರೆ ಲಟ್ಟಿಸ್ಬೋದು, ಚಪಾತಿ ಮಾಡ್ದಂಗೆ ಮಾಡ್ಬೋದು. ನಾನಂತರೂ ಕೈಲೇ ನಾನು ತಟ್ತೇನೆ ರೀ. ಸ್ವಲ್ಪ ಸಣ್ಣ ಮಾಡ್ತೇನೆ, ಯಾಕಂದ್ರೆ ಡಬ್ಬಿ ಒಳಗೆ ಹಾಕಕ್ಕೆ ಬೇಕಲ್ರಿ. ಅದಕ್ಕೆ ಸ್ವಲ್ಪ ಸಣ್ಣ ಮಾಡ್ತಿರ್ತೇನೆ ರೀ ನಾನು. ಟೇಸ್ಟ್ ಅಂತೂ ಭಾರಿ ಬರ್ತೈತಿ. ರೆಸಿಪಿ ಬೇಕಂದ್ರೆ ಕೇಳ್ರಿ, ಹಾಕ್ತೇನೆ. ತಾಲಿಪಟ್ಟಿ ಮಾಡಿಕೊಟ್ಟೆ ರೀ. ನಮ್ಮ ಮಧ್ಯಾಹ್ನಕ್ಕೆ ಅನ್ನ ಮಾಡಿಕೊಂಡೆ. ಪಾಲಕ್ ರೈಸ್ ಅಷ್ಟೇ ಮಾಡ್ಕೊಂಡು ತಿಂತೇನೆ ರೀ. ಯಾಕಂತಂದ್ರೆ ಅವಣ್ಣರ ಮನೆಗೆ ಹೋಗೋದೈತ್ರಿ ಸ್ವಲ್ಪ. ಎದಕ್ಕಂದ್ರೆ ನಂದ ಕೆಲಸ ಐತ್ರಿ. ನಮ್ಮ ಪಾಪ ಅಂತೂ ಅಲ್ಲೇ ಅದಾನ 2 ದಿವಸ ಆತ್ರಿ. ಈಗ ನಂದು ಏನು ಕೆಲಸ ಐತಂದ್ರೆ ನಾನು ತಾಳಿ ಸ್ವಲ್ಪ ರಿಪೇರಿ ಬಂದಿದ್ವಿ ರೀ. ಅವ್ನು ಮಾಡಕ್ಕೆ ಹಾಕಿದ್ವಿ. ಅವನ್ನ ತೊಗೊಂಡು ಬಂದಿದ್ದೆ ರೀ ನಿನ್ನೆ ವಿಡಿಯೋ ಮಾಡಿದ್ದಿಲ್ಲಲ್ರಿ. ನಾನು ನಿನ್ನೆ ತೊಗೊಂಡು ಬಂದೇನೆ ರೀ. ಮಡಿ ಒಂದು ಭಾಳ ಇತ್ತು ರೀ. ನಂಗೆ ಆರಾಮಿಲ್ಲಂಗಾಗಿತ್ತು ನಿನ್ನೆ. ಹೀಗಾಗಿ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ರೀ ನನಗೆ. ಅವ್ನು ತೊಗೊಂಡು ಬಂದೇವ್ರಿ. ಇನ್ನು ಅವನ್ನ ಕರ್ಮಣ್ಣಿ ಹಾಕಿ ಪೊನಸ್ಬೇಕು ರೀ. ಅದರ ಸಂಬಂಧ ಹೋಗ್ಬೇಕು. ಅದಕ್ಕೆ ತಂತಿ ಬಿಗಿಸ್ಕೊಂಬರ್ಬೇಕು ರೀ ಪತ್ತಾರ ಅಂಗಡಿಗೆ ಹೋಗಿ. ಅದಕ್ಕೆ ಸ್ವಲ್ಪ ಅಲ್ಲಿ ಹೋಗೋದೈತಿ. ಇವತ್ತು ಪಾಲಕ್ ರೈಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಐತ್ರಿ. ಗೊತ್ತಿಲ್ಲ ರೀ ಏನೇನಕತ್ತು. ಬರ್ರಿ ಈಗ ಮನೆಯೊಳಗೆ ಕೆಲಸ ಐತಿ ಭಾಳ. ನಾನು ನೆಕ್ಸ್ಟ್ ಏನೇನು ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ. ಇನ್ನು ಈ ಕಡೆ ಪಾಲಕ್ ರೈಸ್ ಮಾಡೋಕೆ ಪಾಲಕ್ ಒಂದು ಕುದಿಸ್ತೇನೆ ರೀ. ಸ್ವಲ್ಪ ಅದನ್ನು ಬೆವಸಿನ ವ್ಯವಸ್ಥೆ ರೀ. ಇನ್ನೊಬ್ರು ಎಣ್ಣೆ ಒಳಗೆ ಹಂಗೆ ಫ್ರೈ ಮಾಡ್ತಾರೆ. ನಾ ಕುದಿಸಿ ಮಿಕ್ಸಿಗೆ ಹಾಕೋತೇನೆ ರೀ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೊಂದೆರಡು ಉಳ್ಳಾಗಡ್ಡಿ, ಆಮ್ಯಾಗ ಪಲಾವ್ ಎಲೆ ಎರಡು ಚಕ್ಕೆ, ಒಂದು ಏಲಕ್ಕಿ, ಇನ್ನೂ ಬೇರೆ ಬೇರೆ ಐಟಮ್ ಹಾಕ್ತಾರೆ. ಆದರೆ ನಾ ಹಾಕಿಲ್ಲ. ಅವನಷ್ಟ ಹಾಕಿ ಮಸ್ತಾಗಿ ಪಾಲಕ್ ರೈಸ್ ಮಾಡಿದೆ ರೀ. ಬರ್ರಿ, ಪಾಲಕ್ ರೈಸು ಆಯ್ತು. ಕೆಲಸ ಐತ್ರಿ ಭಾಳ. ಮಾಡಿದ್ರೆ ಮಳೆ ಒಂದು ಭಾಳ ಹತ್ತೈತ್ರಿ. ಬರ್ರಿ ಈಗ ಏನು ಮಾಡಿದ್ನಿ ಅಂತಂದ್ರೆ ಏನೂ ಮಾಡಲಿಲ್ಲ ರೀ ಕೆಲಸ. ಅರ್ಬಿನೂ ಹೋಗಿಲಿಲ್ಲರಿ, ಬಾಳೆನೂ ತಿಕ್ಕಲಿಲ್ಲ. ತಲೆಗಿನ ಸ್ವಲ್ಪ ತಲೆ ಮ್ಯಾಗ ಜಳಕ ಮಾಡ್ಬೇಕಂತಂದು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಇಲ್ಲೇ ಮಡ್ಕೆ ಕಾಳು ಮತ್ತು ಪಾಲಕ್ ರೈಸ್ ಸ್ವಲ್ಪ ಶೇಂಗಾ ಚಟ್ನಿ ಹಚ್ಕೊಂಡು ಊಟ ಮಾಡಿದೆ ರೀ ನಾನು. ಊಟ ಮಾಡಿ ಕರೆಂಟ್ ಬರ್ತಾವನ ಅಂಥೇಳಿ ಕೊಯ್ಲು ಹಚ್ಚಕ್ಕೆ ಕರೆಂಟಿನ ದಾರಿ ನೋಡಿದ್ರೆ ಕರೆಂಟು ಬರಲಿಲ್ಲ ರೀ. ಇನ್ನು ಮಳೆ ಒಂದು ಹತ್ತೆ ಬಿಟ್ಟಿತ್ತು. ಹಿಂಗಾಗಿ ಸೋಲಾರ್ದಾನಿ ನೀರು ಕಾದಿದ್ದಿಲ್ಲ ರೀ. ಅವ್ವ ಏನು ಮಾಡಿದ್ಲು, ಈ ಕಡೆ ನಾ ಬಂದುಬಿಡು, ಇಲ್ಲೇ ಜಳಕ ಅದು ಮಾಡಂತೆ ಅಂಗಡಿಗೆ ಹೋಗ್ಬೇಕು ಅಂತಂದು ಫೋನ್ ಮಾಡಿದಾಳ್ರಿ. ಮತ್ತು ಪಟಾಪಟ್ ಅಂತ ಯಜಮಾನ್ರು ಎದರದ ಸಂಬಂಧ ಅಂಗಡಿ ಬಂದಿದ್ರು ಅಂತ ಹೇಳಿ ಫೋನ್ ಮಾಡಿದ್ರೆ ಅಲ್ಲ ಅವನರ ಮನೆಗೆ ಬಿಟ್ಟು ಹೋಗ್ರಿ ಅಂತ ಹೇಳಿದಾರೆ. ಅವರು ನಾನು ಕರ್ಕೊಂಬಂದು ಅವನರ ಮನೆಗೆ ಅವ್ರು ಬಿಟ್ಟು ಹೋದ್ರೆ ನಾನು ಮನೆಗೆ ಬಂದರೆ. ಇಲ್ಲಿ ನೋಡ್ರಿ ಈಗ ಮಜಾ ಏನು ಆಡ್ಕೊಂತ ಕುಂತಾರ್ರಿ. ಯಾಕಂತಂದ್ರೆ ಮಳೆ ಭಾಳ ಐತಿ. ಹಿಂಗಾಗಿ ಇವರು ಕೆಲ್ಸಕ್ಕೆ ಹೋಗಕ್ಕೆ ಬಂದಿಲ್ರಿ. ಮಳೆ ಇರೋದಕ್ಕಾಗಿ ಬೈಕ್ ತೊಗೊಂಡು ಹೋಗ್ಬೇಕಲ್ರಿ. ಹಿಂಗಾಗಿ ಅವ್ರಿಗೂ ಆಗಲಿಲ್ಲ ಅಂತೇಳಿ ಮನ್ಯಾಗ ಅದಾರ. ಹೊರಗೆ ಹೋಗಿ ಕುಂದ್ರಾಕೂ ಮಳೆ ಬಿಡಾತಿಲ್ರಿ, ಅಷ್ಟೈತಿ. ಅದಕ್ಕೆ ಒಳಗೆ ಕುಂತು ಆಟ ಆಡತ್ತಾರ. ಇಲ್ಲಿ ಅವ್ವನ ತಾಳಿ ಪುಣ್ಸಾತ್ತಾರ. ನಾನು ಪೇಟೆಗದು ಹೋಗಿ ಇವನ್ನೆಲ್ಲ ತಂತಿ ಬಿಗಿಸ್ಕೊಂಬಂದೆ ರೀ. ಇವು ನನ್ನ ಹೊಸ ತಾಳಿ. ಬೇರೆ ಇದ್ದು ರೀ ಮೊದಲ ಲಕ್ಷ್ಮಿ ತಾಳಿದ್ವು. ಈಗ ಇಂಥವು ತೊಗೊಂಡೇನಿ ರೀ. ಅದು ಸ್ವಲ್ಪ ರಿಪೇರಿ ಬಂದಿತ್ತು ಅಂತೇಳಿ ಇಂಥವು ತೊಗೊಂಡು ತಂತಿ ಬಿಗಿಸ್ಕೊಂಬಂದೇನಿ ರೀ. ಇನ್ನು ಸಂಜಿನ ಆಗಿಬಿಡ್ತು ರೀ. ಮಳೆ ಒಂದು ಭಾಳ ಇತ್ತು. ಚುನ್ಮರಿ ಮತ್ತು ಚಹಾ ಮಾಡ್ಕೊಂಡು ತಿಂದು ಕುಡಿದ್ವಿ ರೀ. ನಮ್ಮ ಮನೆಯವರು ಬಂದಿದ್ರೆ ಚಹಾ ಅದು ಕುಡಿದ್ವಿ. ಏನು ಮಿಸ್ ಆಗೈತಂದ್ರೆ ತಾಳಿಗೆ ತಂತಿ ಬಿಗಿಸ್ಕೊಂಬರಕ್ಕೆ ಹೋದಾಗ ಅತ್ತ ಕರ್ಮಣಿ ದಾರ ತರಬೇಕಿಲ್ರಿ. ನಾನು ತರಲೇ ಇಲ್ಲ. ನಾನು ಮರ್ತು ಬಿಟ್ಟಿದ್ದೆ. ಮಳೆನೂ ಭಾಳ ಇತ್ತಲ್ರಿ. ಅದಕ್ಕೆ ಮತ್ತು ಆಮೇಲೆ ಹೋಗಿ ತೊಗೊಂಡು ಬಂದೆ ರೀ. ತೊಗೊಂಬಂದೆ. ಈಗ ತಾಳಿ ಪೋಣಿಸಾತೇವೆ ನೋಡ್ರಿ. ಇನ್ನು ಇದನ್ನು ಬಡ ಪೋಣಿಸ್ತೇನೆ ರೀ. ಬಡ ಆಗ್ತೈತೆ ರೀ. ನಮ್ಮ ಅಕ್ಕರದು ಅದಾರ. ಯಾಕಂದ್ರೆ ಅದು ಗುಂಡಿಲ್ಲಲ್ರಿ, ಕರ್ಮಣಿ ಅಷ್ಟು ಅದಾವ. ಪಟ ಮುತ್ತಷ್ಟು ಹಾಕಿದ್ರೆ ರೆಡಿ ಆಕತ್ತಿ ಕರ್ಮಣಿ ತಾಳ್ರಿ. ಎಲ್ಲರೂ ಕೂಡ ಹಂಗೆ ಮಾತಾಡ್ಕೊಂತನ ಪೋಣಿಸಿದಿರಿ. ರೆಡಿ ಆಯ್ತು. ಸಣ್ಣನ್ನು ಮುತ್ತಿರ್ತಾವಲ್ರಿ, ಹಿಂಗಾಗಿ ಸ್ವಲ್ಪ ಲೇಟ್ ಆಗ್ತೈತೆ ರೀ. ಬಡ ಪೋಣಿಸಿ ಹಾಕ್ಕೊಂಡೆ ರೀ ನಾನು. ನೋಡ್ರಿ ಹಿಂಗಾಗೈತಿ ಅಂತ ಕಮೆಂಟ್ ಮಾಡಿರಿ. ನಾವು ಮನೆಗೆ ಹೋಗಲೇ ಇಲ್ಲರಿ. ರಾತ್ರಿನ ಆಯ್ತು. ಅದು ಯಾಕೆ ಹೋಗಲಿಲ್ಲ ಅಂದ್ರೆ ಮಳೆ ನೋಡ್ರಿ ಎಲ್ಲೇ ಕಂಟಿನ್ಯೂ ಮಳೆ ಐತ್ರಿ. ನಾವು ಪಾಪನ ಕರ್ಕೊಂಡು ಹೋಗೋದನ್ನು ತೊಯ್ಸ್ಕೊಂಡು ಬಿಡ್ತಿದ್ವಿ. ಹಿಂಗಾಗಿ ಹೋಗಲಿಲ್ಲ. ಅವನರ ಮನೆಯನ್ನು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ರೀ. ಇವರು ಅಣ್ಣ ತಮ್ಮ ರೀ. ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗ
ಇಬ್ಬರು ಆಟ ಆಡ್ಕೊತ ಕುಂತ್ರೆ. ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿರಿ. ಗುಡ್ ನೈಟ್ ಫ್ರೆಂಡ್ಸ್. ಬಾಯ್ ಬಾಯ್.